1993ರಲ್ಲಿ ಸಮಾನ ಮನಸ್ಕನ ಸರ್ವಧರ್ಮದ 9 ಜನ ಯುವಕರು ಸೇರಿ ಬ್ರಹ್ಮಾವರ್ಧನ ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತ ಒಂದು ಮನಸ್ಸಾಯಿತು. ಕ್ರೀಡೆಗೆ ಹೆಚ್ಚು ಮಹತ್ವ ಕೊಟ್ಟು ನವಕಿರಣ್ ಕ್ರೀಡಾ ಹಾಗೂ ಸಾಂಸ್ಕೃತಿಕ ವೇದಿಕೆ ಎಂಬ ನಾಮಧೇಯದೊಂದಿಗೆ ಕಾರ್ಯಕ್ರಮ ಮಾಡಿತು. ನಮ್ಮಲ್ಲಿ ಬಂದ ಒಂದು ಕಲ್ಪನೆ ಏನಂದರೆ ಮಕ್ಕಳಲ್ಲಿ ಸಭಾಕಂಪನ ಹೋಗಬೇಕು ಎಂಬ ನೆಲೆಯಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕೆಂದಾಗ ಮುದ್ದು ಕೃಷ್ಣ ಒಂದು ಮಕ್ಕಳೆಲ್ಲರೂ ವೇಷ ಹಾಕ್ತಾರೆ, ಅದರಲ್ಲಿ ಮಕ್ಕಳಿಗೆ ಸ್ಟೇಜಿಗೆ ಬರುವಂಥ ಒಂದು ಅವಕಾಶ ಸಿಗ್ತದೆ. ಅಲ್ಲಿಂದ ಮಕ್ಕಳೆಲ್ಲರೂ ಸ್ಟೇಜ್ ಬರೋ ಯೋಚನೆ ಮಾಡಿ ಅಂದು ನಾವು ಪ್ರಾರಂಭಿಸಿದೆವು. ಪ್ರಾರಂಭದ ವರ್ಷ 60 ಮಕ್ಕಳು ನಮಗೆ ಸಿಕ್ಕಿದ್ದು. ಅದನ್ನು ಮಾಡಿದ ನಂತರ ವರ್ಷ ಮಾಡಿಕೊಂಡು ಬಂದು ಸಾಧಾರಣ 25 ವರ್ಷಗಳ ಕಾಲ ಮಾಡಿ ರಜತ ಸಂಭ್ರಮವನ್ನು ಮಾಡಿದೆವು. ಆ ಸಮಯದಲ್ಲಿ ನಮಗೆ ನಮ್ಮ ಕ್ರೀಡಾ ಚಟುವಟಿಕೆಗಳನ್ನು ನೋಡಿ ಜ್ಯೋತಿ ಟೀಚರ್ ಅನ್ನುವರನ್ನು ಸ್ಥಾಪಕಗೊಂಡು ಅವರ ಮುಖೇನವಾಗಿ ಮಮತಾ ಶೆಟ್ಟಿ, ಅನುರಾಧ, ಹೇಮಲತಾ ಅವರೆಲ್ಲ 4-5 ಜನ ಯುವತಿಯರು ಸೇರಿಕೊಂಡು ಬಂದು ನಮ್ಮೊಂದಿಗೆ ನಾವು ಬರ್ತೇವೆ, ಮಹಿಳಾ ಸಂಘ ಮಾಡೋಣ ಅಂದಾಗ ನಮ್ಮ ಮಹಿಳಾ ಸಂಘ 2 ಸಂಘ ಬೇಡ, ನಮ್ಮ ನವಕ್ರೀಡಾವನ್ನು ನವತಾರೆ ಸೇವಾ ವೇದಿಕೆಯನ್ನು ಮಾಡಿ ಕಾರ್ಯಕ್ರಮ ಮಾಡ್ಕೊಂಡು ಬಂದವ. ಆವಾಗ ಒಳ್ಳೆಯ ರೀತಿಯಲ್ಲಿ ಸ್ಥಾಪನೆ ಮಾಡಿಕೊಂಡು ಬಂದು ಅದಾದ ನಂತರ 2 ವರ್ಷದಿಂದ ನಮಗೀಗ ಕುಸುಮ ಮೇಡಮ್ ಅವರು ನಮಗೆ ಸಂಘಕ್ಕೆ ಸೇರ್ಪಡೆಕೊಂಡು ಮತ್ತು ಬಲ ತುಂಬಿದ್ರು. ಯಶಸ್ವಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಪ್ರಾರಂಭದ ದಿನಗಳಲ್ಲಿ 60 ಜನ ಆದರೆ ವರ್ಷ 200-300 ಆಗ್ತಾ ಬಂದು ನಮಗೆ ನಾನು ಉದ್ಯೋಗದ ನಿಮಿತ್ತ ನಮ್ಮ ಹುಡುಗರೆಲ್ಲ ಬೇರೆ ಆದಾಗ ನಾನು ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಹೋದಾಗ ಅಲ್ಲೂ ನಿಲ್ಲಿಸಬಾರದೆಂಬ ನೆಲೆಯಲ್ಲಿ BCR ಪಬ್ಲಿಕ್ ಸ್ಕೂಲ್ ಒಂದು ನಾಮಧೇಯದ ಸ್ಕೂಲ್ನಲ್ಲಿ ನಾನು ಅಲ್ಲಿ ಪ್ರಾರಂಭ ಮಾಡಿದೆ. ಅಲ್ಲಿ 4 ವರ್ಷ ಮಾಡಿದಾಗ 1 ವರ್ಷ 300 ಮಕ್ಕಳು ಬೆಂಗಳೂರಿನಲ್ಲಿ ಆಯಿತು. ಬೆಂಗಳೂರಿನ ಒಬ್ಬರು ಒಂದು ದೊಡ್ಡ ರಾಜಕೀಯ ಪ್ರತಿನಿಧಿ, ಪಕ್ಷ ಬೇಡ, ಅವರು ಬಂದು ಹೇಳಿದ್ರು ಇಂಥ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಕೃಷ್ಣನ ನಾಡನ್ನು ಸೃಷ್ಟಿ ಮಾಡಿದ್ದೀರಿ, ಇನ್ನು ಎಷ್ಟು ವರ್ಷ ಮಾಡ್ತೀರೋ ಬೆಂಗಳೂರಿನ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸ್ತೇನೆ ಅಂತ ಒಬ್ಬರು ಹೇಳಿದರು. ಅವರ ಮುಖೇನವಾಗಿ 4 ವರ್ಷ ಬೆಂಗಳೂರು ಫಸ್ಟ್ 1 ವರ್ಷ ಬಿಟ್ಟರೆ ಮತ್ತು 4 ವರ್ಷ ಅವರ ಮುಖೇನವಾಗಿ ಮಾಡಿದೆ. ಕೊರೋನಾ ಸಮಯದಲ್ಲಿ ಯಾವುದೇ ಚಟುವಟಿಕೆ ನಡೆಯಲಿಲ್ಲ, ಆದರೆ ನಾವು ಮಕ್ಕಳ ಮುದ್ದು ಫೋಟೋ ಸ್ಪರ್ಧೆ ಅಂತ ಮಾಡಿ 450 ಮಕ್ಕಳನ್ನು ಮಾಡಿದ್ದೇವೆ. ನಮ್ಮ ಒಂದು ಕನಸಾಗಿತ್ತು, ಅದನ್ನು ಬಿಡಬೇಕು ಮಾಡಿಕೊಂಡು ಭಾಳ ಕಷ್ಟ ಆಗ್ತದೆ, ಜನ 500-600 ಮಕ್ಕಳು ಭಾಳ ಕಷ್ಟ ಆಗ್ತದೆ ಎನ್ನುವಾಗ ನಮ್ಮಲ್ಲಿ ಸಂಖ್ಯೆ 9622 ಅಂಕಿಅಂಶ ಮಕ್ಕಳ ಹೆಸರನ್ನು ಬೇಕು ನಾವು ಕೊಡಲು ಬದ್ಧರಾಗಿದ್ದೇವೆ. ಆಗಿದೆ 10,000 ಮಕ್ಕಳನ್ನು ಮಾಡಿ ನಿಲ್ಲಿಸಬೇಕೆಂಬ ಯೋಜನೆ ಇತ್ತು. ಆದರೆ ಮುದ್ದು ಕಷ್ಟ ನಾವು ನಮ್ಮ ಸಂಘದ ಸದಸ್ಯರೆಲ್ಲ ಬಿಟ್ಟರೂ ಸಹ ಪೋಷಕರು ಫೋನ್ ಮಾಡ್ತಾ ಇರ್ತಾರೆ, ನಿಮ್ಮದು ಯಾವಾಗ ಕಾರ್ಯಕ್ರಮ ಯಾವಾಗ ಅನ್ನೋದು. ಅದಕ್ಕೋಸ್ಕರವಾಗಿ ಮತ್ತೆ ತುರ್ತಾಗಿ ಇದೇ ತಿಂಗಳು ಆಗಸ್ಟ್ 24ನೇ ತಾರೀಕಿನಂದು ಬ್ರಹ್ಮಾವರದ ಬಂಟ್ರ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಘದ ಇನ್ನೊಂದು ವಿಶೇಷತೆ ಏನಂದರೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ವಿಶೇಷವಾದ ಬಹುಮಾನಗಳನ್ನು ಕೊಟ್ಟು ನಾವು ಗೌರವಿಸ್ತಿದ್ದೇವೆ. ಪ್ರಶಸ್ತಿ ಪತ್ರ ಗೌರವ, ನಮ್ಮ ಕರಪತ್ರದಲ್ಲೂ ಸಹ ವಿಶೇಷವಾದ ರೀತಿಯಲ್ಲಿ ಮಕ್ಕಳ ಫೋಟೋ ಹಾಕೋದು. ಉದ್ಘಾಟನೆಯೂ ಸಹ ನಾವು 30 ವರ್ಷಗಳಿಂದ ನಾವು ವಿಭಿನ್ನ ರೀತಿಯಲ್ಲಿ ಉದ್ಘಾಟನೆ ಮಾಡಿಕೊಂಡು ಬಂದಿದ್ದೇವೆ. ಒಂದು ವರ್ಷ ನಾವು 5 ಜನ ಜ್ಯೋತಿಯರನ್ನು ಕರೆಸಿ ಉದ್ಘಾಟನೆ ಮಾಡಿದ್ದೇವೆ. ಒಂದು ವರ್ಷ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗುರುಗಳನ್ನು ಕರೆಸಿ ಉದ್ಘಾಟನೆ ಮಾಡಿದ್ದೇವೆ. ಒಂದು ವರ್ಷ ಕೂಲಿ ಕಾರ್ಮಿಕರು ರೈತರು ಅವರನ್ನು ಕರೆಸಿ ಉದ್ಘಾಟನೆ ಮಾಡಿದ್ದೇವೆ. ಈ ವರ್ಷ ನಮ್ಮ ಸಂಕಲ್ಪ 5 ಜನ ವಿದೇಶಿ ಮಹಿಳೆಯರನ್ನು ಕರೆಸಿ ಉದ್ಘಾಟನೆ ಮಾಡಬೇಕು. ಅದರಲ್ಲಿ ಒಬ್ಬರು ನಮ್ಮ ಹಿಂದೂ ಭಾರತ ದೇಶದ ಪ್ರತಿನಿಧಿಯಾಗಿದ್ದು ಅವರು ದೀಪ ಹಚ್ಚುವ ಸಂಪ್ರದಾಯವನ್ನು ವಿದೇಶಿಯವರಿಗೆ ತೋರಿಸಬೇಕು ಎಂಬ ಒಂದು ಸಂಕಲ್ಪದೊಂದಿಗೆ ಈ ವರ್ಷ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಉದಯ್ ಅವರು ಸುಮಾರು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿದ್ದರು. ನಮಗೆ ಇವರು ವಿವೇಕಾಮ ಸರ್ ಅವರು ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ಶಂಕರ್ ಅವರು, ರಾಘು ಅವರೆಲ್ಲರೂ ನಮಗೊಂದು ಸಹಕಾರ ಕೊಟ್ಟಿದ್ದಾರೆ. ಈ ನವತಾರೆ ಆದ ನಂತರ ನಮಗೆ ಪ್ರೀತಿ ಎನ್ನುವರು ನಮ್ಗೆ ಯಾರಂತ ಗೊತ್ತಿಲ್ಲ. ಆ ಮೇಡಮ್ ಅವರು ನಿಮ್ಮ ಸಂಘದಲ್ಲಿ ನಾವಿದ್ದೇವೆ, ಯಾವ ಸಂಘದ ಸದಸ್ಯರಾಗುವುದಿಲ್ಲ, ನಾವು ನಿಮ್ಮ ಬೆನ್ನೆಲುಬಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮಗೆ ಇನ್ನೊಂದು ಧೈರ್ಯ ಏನಂದರೆ ನಾವು ನಂಬಲಾರದ ರೀತಿಯಲ್ಲಿ ನಮಗೆ ಒಂದು ಯಾವುದಕ್ಕೆ ಒಂದು ಕಳೆ ಬರಬೇಕಾದ್ರೆ ಗರಿಮೆ ಬೇಕು. ಎಲ್ಲ ವಿವಿಧ ಕ್ಷೇತ್ರದ ಸಾಧಕೀಯ ಅನ್ನೋ ಹೆಸರು ಪಡೆದಂಥ ವಿದ್ಯಾ ಸರಸ್ವತಿ ನಮ್ಮೊಂದಿಗಿದ್ದಾರೆ, ಭರವಸೆ ಮಾತು ಕೊಟ್ಟಿದ್ದಾರೆ. ನಮಗೆ ಸುಮಾರು 1,75,000 2 ಲಕ್ಷ ಖರ್ಚು ಬರ್ತದೆ, 1 ರೂಪಾಯಿಯಲ್ಲಿ ನಾವು ಹೊರಡ್ತೇವೆ ಅಂತ ಎಲ್ಲರ ಸಹಕಾರದ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಕಡಿಮೆ ಆದರೂ ಸಹ ನಮ್ಮ ಸದಸ್ಯರಾಗಿ ಕಾರ್ಯಕ್ರಮ ಮಾಡ್ತೇವೆ. ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ಆದಷ್ಟು ಮಾಧ್ಯಮದ ಮೂಲಕ ಪ್ರಚಾರ ಕೊಡಿ, ಎಲ್ಲ ಮಕ್ಕಳು ಭಾಗವಹಿಸುವ ಅವಕಾಶ ಕೊಡಿ ಅಂತ ಮಾತುಗಳನ್ನು ಹೇಳ್ತಾ 3 ವೇದಿಕೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ವಿಳಂಬವಾಗುವುದಿಲ್ಲ. 9 ಗಂಟೆ ಅಂದರೆ 9 ಗಂಟೆಗೆ ಪ್ರಾರಂಭ, 12:30 ಒಳಗೆ ಮುಗಿಸುವಂಥ ಕಾರ್ಯಕ್ರಮ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರವನ್ನು ಬಯಸಿಕೊಂಡು ಮುಂದೆ ಸಹ ನವಕಿರಣ್ ನವತಾರೆ ಸೇವೆಗೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ.